ಪಹಲ್ಗಾಮದಲ್ಲಿ ಭಾರತೀಯ ಪ್ರವಾಸಿಗರನ್ನ ಗುರಿಯಾಗಿಸಿಕೊಂಡು ಉಗ್ರರು ನಡೆಸಿದ ದಾಳಿಗೆ ಭಾರತೀಯ ಸೇನೆ ಆಪರೇಷನ್ ಸಿಂಧೂರದ ಮೂಲಕ ತಕ್ಕ ಉತ್ತರ ನೀಡಿತು. ಈ ದಾಳಿ ನಡೆದು ಹಲವು ತಿಂಗಳು ಕಳೆದರೂ ಸಹ ಪಾಕಿಸ್ತಾನ ಇಂದಿಗೂ ಈ ಏಟಿನಿಂದ ತನ್ನ ಉಗ್ರರನ್ನು ರಕ್ಷಿಸಿಕೊಳ್ಳಲು ಉಗ್ರರ 72 ಲಾಂಚ್ ಪ್ಯಾಡ್ಗಳನ್ನು ಸುರಕ್ಷಿತ ಸ್ಥಳಗಳಿಗೆ ರವಾನೆ ಮಾಡಿಕೊಂಡಿದೆ ಎಂದು ಬಿಎಸ್ಎಫ್ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಜಮ್ಮು ಗಡಿನಾಡಿನ ಬಿಎಸ್ಎಫ್ ಐಜಿ ಶಶಾಂಕ್ ಆನಂದ್, ಡಿಐಜಿ ಕುಲ್ವಂತ್ ರಾಯ್ ಹಾಗೂ ವಿಕ್ರಮ್ ಕುನ್ವರ್ ಜಂಟಿ ಸುದ್ದಿಗೋಷ್ಠಿ ಮೂಲಕ ಈ ಮಾಹಿತಿಯನ್ನು ನೀಡಿದ್ದಾರೆ. ಶತ್ರುಗಳ ಹುಟ್ಟಡಗಿಸಲು ನಮ್ಮ ಸೇನೆ ಸದಾ ಸಿದ್ಧವಿದೆ. ಕದನ ವಿರಾಮವನ್ನ ನಮ್ಮ ಭದ್ರತಾ ಪಡೆ ಗೌರವಿಸಿದೆ. ಹಾಗೆಂದ ಮಾತ್ರಕ್ಕೆ ನಾವು ಸುಮ್ಮನಿದ್ದೇವೆ ಎಂದಲ್ಲ. ಆಪರೇಷನ್ ಸಿಂಧೂರ್ 2.0ಗೆ ನಾವು ಸದಾ ಸಿದ್ಧ ಎಂದು ಹೇಳಿದ್ದಾರೆ. ಆಪರೇಷನ್ ಸಿಂಧೂರ್ ವೇಳೆ ಉಗ್ರರ ಲಾಂಚ್ ಪ್ಯಾಡ್ಗಳನ್ನು ನಾಶಪಡಿಸಲಾಗಿದೆ. ಹೀಗಾಗಿ ಪಾಕಿಸ್ತಾನ ಸರ್ಕಾರ ಇದೀಗ ಸುರಕ್ಷಿತ ಸ್ಥಳಗಳಿಗೆ ಲಾಂಚ್ ಪ್ಯಾಡ್ಗಳನ್ನು ಸ್ಥಳಾಂತರ ಮಾಡಿಕೊಂಡಿದೆ. 12 ಲಾಂಚ್ ಪ್ಯಾಡ್ಗಳು ಸಿಯಾಲ್ಕೋಟ್ ಮತ್ತು ಜಫರ್ವಾಲ್ಗಳಲ್ಲಿದೆ. ಇನ್ನು 60 ಲಾಂಚ್ ಪ್ಯಾಡ್ಗಳು ಆಳವಾದ ಪ್ರದೇಶಗಳಲ್ಲಿ ಸುರಕ್ಷಿತವಾಗಿರಿಸಿಕೊಂಡಿದೆ ಎಂದು ಅಧಿಕಾರಿಗಳು ಮಾಹಿತಿಯನ್ನು ನೀಡಿದ್ದಾರೆ.